ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಗೋಮಾಂಸ, ಆ, ಎತ್ತು, ಹಸು, ದನ ಯಾಕೆ ತಿನ್ನುತ್ತಾರೆ? ಸಿಸ್ಟರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ಮೊದಲು ನಾನ್ ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಕೋಳಿ ತಿನ್ಬಹುದು, ಮೇಕೆ ತಿನ್ಬಹುದು, ಕುರಿ ತಿನ್ಬಹುದು, ಮೀನು ತಿನ್ಬಹುದು, ಆದ್ರೆ ಹಸು ಮಾತ್ರ ಏಕೆ ಬೇರೆ ಕ್ವೆಶನ್ ಆಗುತ್ತೆ? ಯೋಚನೆ ಮಾಡಿ. ಸೊ ನಮ್ಗೆ ಕುರಾನಲ್ಲೆಲ್ಲ ಏನ್ ಹೇಳ್ತಾರಂದ್ರೆ, ಸೂರರ್ ಬಕ್ರಾ ಚಾಪ್ಟರ್ 2 ವರ್ಸ್ 168 ಅಲ್ಲಿ ನಿಮ್ಗೆ ಏನೇನ್ ಚೆನ್ನಾಗಿದೆಯೋ ಭೂಮಿ ಮೇಲೆ ಅದೆಲ್ಲ ತಿನ್ನಿ ಅಂತ. ಇವಾಗ ನಾವು ಸೂರ್ಯ ಅನ್ನಹಲ್ ಚಾಪ್ಟರ್ 16 ವರ್ಸ್ 5 ಅಲ್ಲಿ ಧನಗಳು ನಮ್ಮ ಸಹಾರಕ್ಕಾಗಿ ಅಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಸೂರ್ಯ ಮೇಧ ಚಾಪ್ಟರ್ 5 1 ಧನಗಳು ನಮ್ಗೆ ಪ್ರಾಹಿಬಿಟ್ ಮಾಡಿಲ್ಲ, ತಿನ್ಬೋದು ಅಂತ ಹೇಳಿದ್ದಾರೆ. ಇವಾಗ ಬ್ರದರ್ ಸಿಸ್ಟರ್ ಗಮನಿಸಿ, ಖುರಾನ್ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಯಾವ್ದ್ ನಾವು ತಿನ್ಬೇಕು, ಯಾವ್ದ್ ನಾವು ತಿನ್ಬಾರ್ದು ಅಂತ. ಹಂದಿ ಮಾಂಸ ನಮ್ಗೆ ನಿಷೇಧ ಮಾಡಿದೆ, ಆಲ್ಕೋಹಾಲ್ ನಮ್ಗೆ ನಿಷೇಧ ಮಾಡಿದೆ, ಜೂಜಾಟ ನಮ್ಗೆ ನಿಷೇಧ ಮಾಡಿದೆ, ಆದ್ರೆ ಹಸು ನಮ್ಗೆ ನಿಷೇಧ ಮಾಡಿಲ್ಲ. ಇವಾಗ ಲಾಜಿಕ್ ಏನಂದ್ರೆ, ನಾವು ನೀವು ಸೊಸೈಟಿ, ಗೌರ್ಮೆಂಟ್ ನಮ್ಗೆ ಏನ್ ಹಲಾಲ್ ಏನ್ ಹರಾಮ್ ಅಂತ ಹೇಳಲ್ಲ. ನಮ್ಗೆ ಅಲ್ಲಾಹ್ ಖುರಾನಲ್ಲಿ ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ನೀನ್ ಇದ್ ತಿನ್ಬೋದು, ನೀವಿದು ನಮ್ಗೆ ತಿನ್ಬಾರ್ದು ಅಂತ. ಅಷ್ಟೇ ಅಲ್ಲ, ಇವಾಗ ಇದು ಇಸ್ಲಾಂ ನಮ್ಗೆ ಇದು ಹೇಳುತ್ತೆ. ಇವಾಗ ನೀವು ಸ್ವಲ್ಪ ಹೋಗಿ ನೀವು ಹಿಂದೂ ಸ್ಕ್ರಿಪ್ಚರ್ಸ್ ನ ಎತ್ತಿ ನೋಡಿದ್ರೆ ಅದಲ್ಲೂ ಏನಿದೆ ಅಂದ್ರೆ, ನಾನು ಬೇಕಾದ್ರೆ ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ. ನಾನು ಸರ್ಚ್ ಮಾಡಿದೆ ಏನಪ್ಪ ಹಿಂದೂ ಸ್ಕ್ರಿಪ್ಚರ್ಸ್ ಏನ್ ಹೇಳುತ್ತೆ ಅಂತ. ನೋಡಿ, ಇದನ್ನ ನಿಮ್ಗೆ ಹರ್ಟ್ ಮಾಡಕ್ಕೆ, ಯಾರಿಗೂ ಏನೋ ದ್ವೇಷ ಮಾಡಕ್ಕೆ, ಜಗಳ ಮಾಡಕ್ಕೆ ನಾನು ಹೇಳ್ತಾ ಇಲ್ಲ. ಇದು ಆ ಒಂದು ಇನ್ಫಾರ್ಮೇಶನ್. ನಮ್ದು ನಿಮ್ದಲ್ಲಿ ಏನ್ ಕಾಮನ್ ಇದೆಯೋ ಮಾಡ್ಕೊಂಡು ನಾವು ಖುಷಿಯಾಗಿರೋಣ, ಯಾಕೆ ಜಗಳ? ನೋಡಿ, ಅಥರ್ವ ವೇದ ಹೋದ್ರೆ ನೀವು ಚಾಪ್ಟರ್ 9 ವರ್ಸು 4.1 ಅಲ್ಲಿ ಬ್ರಾಹ್ಮಣರು ಯಾರಿದ್ರೋ ಅವರು ಎತ್ತುವನ್ನ ಬಲಿ ಕೊಟ್ಟಿ ಅವ್ರು ಯಾರು ಬರ್ತಾ ಇದ್ರು ಅವ್ರಿಗೆ ಕೊಡ್ತಾ ಇದ್ರು. ಋಗ್ವೇದದಲ್ಲಿ ಚಾಪ್ಟರ್ 6 17.1 ಅಲ್ಲಿ ಇಂದ್ರ ಅವರಿಗೆ ಹಸುಗಳನ್ನು ಬಲಿ ಕೊಡ್ತಾ ಇದ್ರು. ಋಗ್ವೇದದಲ್ಲಿ ಚಾಪ್ಟರ್ 10 85.13 ಅಲ್ಲಿ ಹಸು ಎತ್ತುಗಳನ್ನ ಮದುವೆಗಳಲ್ಲಿ ಬಲಿ ಕೊಡ್ತಾ ಇದ್ರು. ಋಗ್ವೇದ ಚಾಪ್ಟರ್ 10 28.3 ಅಲ್ಲಿ ಎತ್ತುಗಳನ್ನ ಇಂದ್ರ ಅವರಿಗೆ ಕೊಡ್ತಾ ಇದ್ರು. ಋಗ್ವೇದದಲ್ಲಿ ಚಾಪ್ಟರ್ 10 ವರ್ಸ್ 18.13 and 14 ಅಲ್ಲಿ 20 ಎತ್ತುಗಳನ್ನ ಇಂದ್ರ ಅವರಿಗೆ ಬಲಿ ಕೊಟ್ಟಿದ್ದಾರೆ. ನೀವು ಇನ್ನ ಇದೆ ಯಜುರ್ವೇದ 24ನೇ ಚಾಪ್ಟರ್ ಅಲ್ಲಿ ಎಲ್ಲ ಇದೆ, ಯಾವ್ಯಾವ್ದು ಬಲಿ ಕೊಡ್ಬೇಕಂತ ಹಾಕಿದ್ದಾರೆ. ನೀವು ಮಹಾಭಾರತದಲ್ಲಿ ಅನುಶಾಸನ ಪರ್ವ ಚಾಪ್ಟರ್ 88 ಅಲ್ಲಿ ಬೀಫ್ ಶ್ರದ್ಧೆಗೆ ಕೊಡ್ತಾ ಇದ್ರು. ಯಾಕಂದ್ರೆ ಅದು ನೀವು ಕೊಟ್ರೆ 1 ವರ್ಷ ನಮ್ಮ ಆನ್ಸಿಸ್ಟರ್ ಖುಷಿಯಾಗಿರ್ತಾರೆ ಬೀಫ್ ಕೊಟ್ರೆ. ಸೇಮ್ ಮಹಾಭಾರತದಲ್ಲಿ ಆ ಅಶ್ವಮೇಧ ಪರ್ವ ಸೆಕ್ಷನ್ 18 ಅಲ್ಲಿ ಕಿಂಗ್ ರತ್ರಿಂದ್ರ ಇದ್ರಲ್ವಾ, ಅವರು 2000 ಹಸುಗಳನ್ನ ಡೈಲಿ ಬಲಿ ಕೊಟ್ಟು ಎಲ್ಲರಿಗೂ ಕೊಡ್ತಾ ಇದ್ರು. ನೀವು ಇದೇ ಅಲ್ಲ, ನೀವು ರಾಮಾಯಣದಲ್ಲಿ ಟೂ ಚಾಪ್ಟರ್ 2 ಅಲ್ಲಿ ವರ್ಸ್ 19-20 ಅಲ್ಲಿ ಯಾವಾಗ ರಾಮ ಅವರು ವಾಪಸ್ ಬರ್ತಾರೆ ನೋಡಿ ಅಯೋಧ್ಯೆಗೆ, 1000 ಹಸುಗಳನ್ನು ಬಲಿ ಕೊಟ್ಟು ಗಂಗಾ ಅವರಿಗೆ ಖುಷಿ ಮಾಡ್ತಾರೆ. ಈ ರಾಮಾಯಣದಲ್ಲಿ ಇನ್ನ ಇದೆ, ಅಯೋಧ್ಯ ಖಂಡಲ್ಲಿ ಚಾಪ್ಟರ್ 20 ವರ್ಸ್ 20 ನಿಮ್ಗೆ ಇನ್ನ ಡೀಟೇಲ್ಸ್ ಸಿಗತ್ತೆ. ಮನುಸ್ಮೃತಿ ಚಾಪ್ಟರ್ 5 ವರ್ಸ್ 18 ಅಲ್ಲಿ ಇದೆ. ಅದಲ್ಲಿ ಯಾವ್ದಾವ್ದು ಅನಿಮಲ್ಸ್ ನ ತಿನ್ಬಹುದು ಅಂತ ಇದೆ. ಅದ್ರಲ್ಲಿ ಒಂದೇ ಐಟಮ್ ನ ತಿನ್ಬಾರ್ದು ಅಂತ ಇರೋದು, ಒಂದೇ ಅನಿಮಲ್ ನ, ಅದನ್ನ ಕ್ಯಾಮಲ್. ಅದ್ರಲ್ಲಿ ಕೌ ಮೆನ್ಷನ್ ಆಗಿಲ್ಲ ತಿನ್ಬಾರ್ದು ಅಂತ, ಹಸು ಇಲ್ಲ ಎತ್ತು ಇರ್ಲಿ. ಸಿಮಿಲರ್ಲಿ ಮನುಸ್ಮೃತಿಯಲ್ಲಿ ಚಾಪ್ಟರ್ 5 ವರ್ಸ್ 19 ಅಲ್ಲಿ ಯಾವ್ದಾವ್ದು ಇನ್ನ ತಿನ್ಬಾರ್ದು ಅಂತ ಇದೆ. ಮಶ್ರೂಮ್ಸ್ ತಿನ್ಬಾರ್ದು, ಪಿಗ್ ತಿನ್ಬಾರ್ದು, ಆಮೇಲೆ ಆನಿಯನ್ಸ್ ತಿನ್ಬಾರ್ದು. ಆದ್ರೆ ಅದ್ರಲ್ಲಿ ಕೌ ಮೆನ್ಷನ್ ಆಗಿಲ್ಲ. ಇವಾಗ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಬದರ್. ಕೋಳಿ ತಿನ್ನುತ್ತಾರ ಸರಿ, ಮೇಕೆ ತಿನ್ನುತ್ತಾರ ಸರಿ, ಕುರಿ ತಿನ್ನುತ್ತಾರ ಸರಿ, ಮೀನ್ ತಿನ್ಸಾರ ಸರಿ, ಹಾಗಾದ್ರೆ ಹಸು ಮಾತ್ರ ಯಾಕೆ ಬೇರೆ ರೂಲು? ಯೋಚನೆ ಮಾಡಿ. ನೋಡಿ, ಆ ಇದ್ರ ಇದೇ ನನ್ನ ಏನಂದ್ರೆ, ನೋಡಿ ನಾನು ಇದೆಲ್ಲ ಹೇಳಿದ್ದೀನಿ ಯಾಕಂದ್ರೆ ನನ್ನ ರಿಸರ್ಚ್ ಪ್ರಕಾರ ನಮ್ದು ನಿಮ್ದಲ್ಲಿ ಇದೇ ಕಾಮನ್ ಇರೋದು. ಇವಾಗ ನಾನ್ ಹಿಂದೆ ನಾವು ಪುಸ್ತಕಗಳು ಏನ್ಷಿಯಂಟ್ ಹಿಂದೂ ಸ್ಕ್ರಿಪ್ಚರ್ಸ್ ನೋಡಿದೀನಿ, ನಿಮ್ಗೆ ಇದು ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯನೂ ಡೆಫಿನೆಟ್ಲಿ ನನ್ನ ಕಮೆಂಟ್ಸ್ ಅಲ್ಲಿ ಕೇಳಿ. ಅಗೇನ್, ಯಾರಿಗಾದ್ರೂ ಸೆಂಟಿಮೆಂಟ್ಸ್ ಹರ್ಟ್ ಆಗಿದ್ರೆ ನಾನು ಇವಾಗ್ಲೇ ಸಾರಿ ಹೇಳ್ತೀನಿ, ಯಾಕಂದ್ರೆ ನಾನು ಅದು ಇಂಟೆನ್ಷನ್ ಇಲ್ಲ. ಇದು ಎಜುಕೇಶನಲ್ ವಿಡಿಯೋ. ಇದು ನಮ್ದಲ್ಲೂ ನಿಮ್ದಲ್ಲಿ ಏನ್ ಕಾಮನ್ ಇದೆ ಅದು ಕಂಪೇರ್ ಮಾಡಕ್ ಟ್ರೈ ಮಾಡಿದ್ದೀನಿ. ಆಮೇಲೆ ಅದನ್ನ ಟ್ರೈ ಮಾಡಿ ಏನ್ ಕ್ವೆಶನ್ ಬಂತು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡಿದ್ದೀನಿ. ಅದಕ್ಕೆ ನಾವು ನಮ್ ಕುರಾನಲ್ಲಿ ಇದೆ ತಿನ್ಬೋದು ಅಂತ, ಅದಕ್ಕೆ ನಾವು ತಿಂತೀವಿ. ಹಲಾಲ್ ಅಂತ ನಮ್ಗಿದೆ. ಯಾರಕ್ಕೂ ಕೋಪ ಬರ್ಸಕ್ಕೆ, ಯಾರಕ್ಕೂ ದ್ವೇಷ ಆಗಿ, ಯಾರಕ್ಕೂ ಅಫೆಂಡ್ ಮಾಡಕ್ ನಾವು ತಿನ್ನಲ್ಲ. ಓಕೆ. ಯಾವ್ದು ತಿನ್ನಕ್ ನಮ್ಗೆ ಬೇಡ ಅಂತ ಹೇಳಿದಾರೋ ನೋಡಿ, ಪಿಕ್ ತಿನ್ಬೇಡಿ ಅಂತ ಹೇಳಿದಾರೆ, ಅದನ್ನ ನಾವು ತಿನ್ನಲ್ಲ. ಅದು ಒಂದು ವಿಡಿಯೋ ಮಾಡಿದೀನಿ, ನಾವು ಯಾಕೆ ಪಿಕ್ ತಿನ್ನಲ್ಲ ಅಂತ ನೋಡಿ. ನಿಮ್ಮ ಅಭಿಪ್ರಾಯ ಏನು ಈ ಪ್ರಶ್ನೆಗೆ? ನನ್ನ ಆನ್ಸರ್ಗೆ ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ ಬೇರೆ ಏನಾದ್ರು ಕ್ವಶನ್ಗಳಿದ್ರೂ ಕಮೆಂಟ್ಸ್ ಅಲ್ಲಿ ಹೇಳಿ, ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ಶಾ ಅಲ್ಲಾ. ಜೈ ಹಿಂದ್, ಜೈ ಕರ್ನಾಟಕ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.